ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ, ಹಾರ್ಮುಜ್ ಕ್ಲೋಸ್ ಆಗಿದೆ. ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ ಇರಾನ್ ಲೆಬನಾನ್ ಮೇಲೆ ಮತ್ತೆ ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇದೆ. ಇದರ ಬೆನ್ನಲ್ಲೇ ಹಾರ್ಮುಜ್ ಜಲಸಂಧಿ ಮತ್ತೆ ಬಂದ್ ಆಗಿದೆ. ಲೆಬನಾನ್ ಮೇಲೆ ಮತ್ತೆ ಇಸ್ರೇಲ್ ದಾಳಿ ಬೆನ್ನಲ್ಲೇ ಹಾರ್ಮುಜ್ ಬಂದ್. ಅನುಮತಿ ಇಲ್ಲದೆ ಯಾವುದೇ ಹಡಗುಗಳು ಬರುವಂತಿಲ್ಲ. ಒಂದು ವೇಳೆ ಬಂದ್ರೆ ಇರಾನ್ ದಾಳಿ ಮಾಡುವ ಎಚ್ಚರಿಕೆಯನ್ನ ಕೊಟ್ಟಿದೆ. ಲೆಬನಾನ್ ಮೇಲೆ ದಾಳಿ ಮಾಡಬಾರದೆಂದಿದ್ದ ಇರಾನ್ ಷರತ್ತಿಗೆ ಒಪ್ಪದ ಇಸ್ರೇಲ್ನಿಂದ ಮತ್ತೆ ಅಟ್ಯಾಕ್ ನಡೀತಾ ಇದೆ. ಕದನ ವಿರಾಮ ಎಲ್ಲರಿಗೂ ಅನ್ವಯ, ಹಾರ್ಮುಜ್ ತೆರೆಯಲ್ಲ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ, ಹಾರ್ಮುಜ್ ಕ್ಲೋಸ್. ಅಮೆರಿಕ ಕದನ ವಿರಾಮವನ್ನ ಬಯಸಿದೆ. ಅಮೆರಿಕಾಗೆ ಕದನ ವಿರಾಮ ಬೇಕು, ಆದ್ರೆ ಅದು ನಮಗೆ ಸಂಬಂಧ ಇಲ್ಲ ಅನ್ನುವಂತ ರೀತಿಯಲ್ಲಿ ಇಸ್ರೇಲ್ ಸತತವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಲೆಬನಾನ್ ಅನ್ನ ಗುರಿಯಾಗಿಸಿಕೊಂಡು ಹಿಜ್ಬುಲ್ಲಾ ಭಯೋತ್ಪಾದಕರನ್ನ ಗುರಿಯಾಗಿಸಿಕೊಂಡು ಅಲ್ಲಿ ದಾಳಿಯನ್ನು ನಡೆಸ್ತಾ ಇರುವಂತದ್ದು. ಹಿಜ್ಬುಲ್ಲಾನ ಕಂಪ್ಲೀಟ್ ಆಗಿ, ಹಿಜ್ಬುಲ್ಲಾ ರಕ್ಕಸರು ಯಾರ್ಯಾರಿದ್ದಾರೋ ಕಂಪ್ಲೀಟ್ ಆಗಿ ಮುಗಿಸ್ಬಿಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದೆ. ಬಟ್ ಇದನ್ನ ಇರಾನ್ ಯಾವ ರೀತಿಯಾಗಿ ಪರಿಗಣಿಸ್ತಾ ಇದೆ? ಕದನ ವಿರಾಮ ಅಂತ ಅಂದ್ರೆ ಎಲ್ಲದಕ್ಕೂ ಸಹಿತ ಕದನ ವಿರಾಮ ಇರುತ್ತೆ. ನೀವು ಲೆಬನಾನ್ ಮೇಲೆ ದಾಳಿ ಮಾಡುವಂತಿಲ್ಲ ಅಂತ ಇಸ್ರೇಲ್ಗೆ ಹೇಳ್ತಾ ಇದೆ. ಬಟ್ ಇಸ್ರೇಲ್ ಅದಕ್ಕೆ ಒಪ್ಕೊಳ್ತಾ ಇಲ್ಲ. ನಾವು ಹೇಳಿಲ್ವಲ್ಲ ನಾವು ಕದನ ವಿರಾಮ ಮಾಡ್ತೀವಿ ಅಂತ, ನಾವು ಹಾಗೆ ಸತತವಾಗಿ ದಾಳಿ ನಡೆಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ನೆತನ್ಯಾಹುವ ಸ್ಪಷ್ಟತೆ ಇದೆ ಈ ಒಂದು ಯುದ್ಧದಲ್ಲಿ. ಹಾಗಾಗಿ ನೆತನ್ಯಾಹು ಯಾವುದೇ ಕಾರಣಕ್ಕೂ ಕೂಡ ಯುದ್ಧ ನಿಲ್ಲಿಸೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ದಾಳಿಗೆ ಮುಂದಾಗಿದೆ. ಮತ್ತೆ ಇದೀಗ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡುವಂತದ್ದು. ಅನುಮತಿ ಇಲ್ಲದೆ ಯಾವುದೇ ಹಡಗು ಇಲ್ಲಿ ಪಾಸ್ ಆದ್ರೆ ದಾಳಿ ನಡೆಸ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದೆ. ಹಾರ್ಮುಜ್ ಬಂದ್ಗೂ ಮುನ್ನ ಇರಾನ್ ಮಾಸ್ಟರ್ ಪ್ಲಾನ್. ತೈಲ ಹಡಗುಗಳಿಂದ ಸುಂಕ ವಸೂಲಿಗೆ ಮುಂದಾದ ಇರಾನ್. ಟೋಲ್ ಸಂಗ್ರಹ ಮಾಡಲು ಇರಾನ್ ಕಂಟ್ರಿ ಭಾರಿ ಸ್ಕೆಚ್ ಅನ್ನ ರೂಪಿಸ್ಕೊಳ್ತಾ ಇದೆ. ಹಾರ್ಮುಜ್ ಮೂಲಕ ಹಾದು ಹೋಗುವ ಟ್ಯಾಂಕರ್ಗೆ ಸುಂಕವನ್ನ ವಿಧಿಸುತ್ತೆ. ಒಂದು ಬ್ಯಾರೆಲ್ಗೆ $1 ಸಂಗ್ರಹಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ರೂಪದಲ್ಲಿ ಹಣ ಸಂಗ್ರಹ. ಕನಿಷ್ಠ 18 ಕೋಟಿ ರೂಪಾಯಿ ಸುಂಕ ವಿಧಿಸಲಿದೆ ಇರಾನ್. ಹಾರ್ಮುಜ್ ವಿಚಾರದಲ್ಲಿ ಇರಾನ್ಗೆ ಮಣಿದ ಅಮೆರಿಕ. ಹಾರ್ಮುಜ್ ಬಂದ್ಗೂ ಮುನ್ನ ಇರಾನ್ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸ್ಕೊಳ್ತಾ ಇದೆ. ತೈಲ ಹಡಗುಗಳಿಂದ ಸುಂಕ ವಸೂಲಿಗೆ ಇದೀಗ ಮುಂದಾಗಿರುವಂತದ್ದು ಇರಾನ್. ನೋಡಿ, ಇರಾನ್ ಮತ್ತಷ್ಟು ಈಗ ಪುಷ್ಟಿ ಕೊಟ್ಟಂತ ಇತ್ತು ಇರಾನ್ಗೆ ಈ ಒಂದು ಯುದ್ಧದಿಂದ. ಮುಂಚೆ ಹೇಗೋ ಹಡಗುಗಳು ಪಾಸ್ ಆಗಿ ಹೋಗ್ತಾ ಇದ್ವು ಹಾರ್ಮುಜ್ ಜಲಸಂಧಿಯಿಂದ. ಬಟ್ ಈಗ ಏನಾಯ್ತು ನೋಡಿ, ಯುದ್ಧವನ್ನ ಆರಂಭ ಮಾಡಿದ ಮೇಲೆ ಹೇಗೋ ಅವಶ್ಯಕತೆ ತುಂಬಾ ಇದೆ. ಹಾರ್ಮುಜ್ ಜಲಸಂಧಿಯಿಂದ ಎಲ್ಲಾ ದೇಶಕ್ಕೂ ಸಹಿತ ಅಲ್ಲಿ ತೈಲ ಹಡಗು ಟ್ರಾನ್ಸ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಶ್ಯಕತೆ ತುಂಬಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಇರಾನ್ ಸುಂಕವನ್ನ ವಿಧಿಸೋಣ ಅಂತ ಮುಂದಾಯಿತು. 18 ಕೋಟಿ ಸುಂಕ ಆಗುತ್ತೆ ಅಲ್ಲಿ. ಅಂದರೆ ಒಂದು ಹಡಗಿಗೆ $1. ಅದೇ ರೀತಿಯಾಗಿ ದಿನಂಪ್ರತಿ ನೋಡಿ, ಭಾರತ ದೇಶ ಇಡೀ ದೇಶಾದ್ಯಂತ ಪ್ರಪಂಚದಾದ್ಯಂತ 22% ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು ತೈಲ ಹಡಗುಗಳು. 22% ದಿನಕ್ಕೆ ಅಂತ ಅಂದರೆ ಲೆಕ್ಕ ಹಾಕಬೇಕಾಗುತ್ತೆ. ಇದರಿಂದ ದೇಶಕ್ಕೆ ಆದಾಯ ಹೆಚ್ಚಾಗುತ್ತೆ, ಆರ್ಥಿಕತೆಗೆ ನಮಗೆ ಲಾಭ ಆಗುತ್ತೆ, ಎಕನಾಮಿಕ್ಲಿ ತುಂಬ ಒಂದು ಒಳ್ಳೆಯ ನಮಗೆ ಬಲ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಈ ಒಂದು ಪ್ಲಾನನ್ನು ರೂಪಿಸ್ಕೊಳ್ತಾ ಇದೆ. ಆದರೆ ಅಮೆರಿಕದ ನಿಲುವು ಏನಿತ್ತು? ಹಾರ್ಮುಜ್ ಜಲಸಂಧಿಯನ್ನು ವಶಪಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇಲ್ಲಿ ಯಾವುದೂ ಆಗಲಿಲ್ಲ. ಅಮೆರಿಕ ಇದೀಗ ಕದನ ವಿರಾಮಕ್ಕೆ ಮುಂದಾಗಿದೆ. 2 ವಾರ ಕದನ ವಿರಾಮ ಕೊಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ಬಟ್ ಇಸ್ರೇಲ್ ಮಾತ್ರ ಸತತವಾಗಿ ದಾಳಿಯನ್ನು ನಡೆಸ್ತಾ ಇದೆ.